ವೀಕ್ಷಕರೇ, ಟೈಮ್ಸ್ ಆಫ್ ಸಾಗರ್ ಸುದ್ದಿಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ ಸಾಗರದ ಸಫಾ ಬೈತುಲ್ ಮಾಲ್ ಸಂಸ್ಥೆ ವತಿಯಿಂದ ಉಚಿತವಾಗಿ ಶುದ್ಧ ಕುಡಿಯುವ ನೀರನ್ನು ವಿತರಿಸುವ ಕಾರ್ಯಕ್ಕೆ ಸಾಗರದ ಪೊಲೀಸ್ ಉಪ ಅಧೀಕ್ಷಕ ಡಾಕ್ಟರ್ ಬೆನಕ ಪ್ರಸಾದ್ IPS ಗುರುವಾರ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಬೇಸಿಗೆಯಲ್ಲಿ ಜನರ ನೀರಿನ ದಾಹ ತಣಿಸುವುದು ಪುಣ್ಯದ ಕೆಲಸ. ಆ ನಿಟ್ಟಿನಲ್ಲಿ ಸಫಾ ಬೈತುಲ್ ಮಾಲ್ ಸಂಸ್ಥೆ ಪ್ರಯಾಣಿಕರ ಬಾಯಾರಿಕೆ ತಣಿಸುವ ಕೆಲಸ ಮಾಡುತ್ತಿದೆ ಎಂದರು. ಎಲ್ಲರೂ ಈ ಪುಣ್ಯ ಕಾರ್ಯದಲ್ಲಿ ಕೈ ಜೋಡಿಸಿ ಎಂದು ಹೇಳಿದರು. ಸಫಾ ಸಂಸ್ಥೆ ಅಧ್ಯಕ್ಷ ಮೌಲಾನಾ ಕಲೀಮುಲ್ಲಾ ಮಾತನಾಡಿ, ಕಳೆದ 12 ವರ್ಷಗಳಿಂದಲೂ ನಮ್ಮ ಸಂಸ್ಥೆ ವತಿಯಿಂದ ಬೇಸಿಗೆ ಕಾಲದಲ್ಲಿ ಬಸ್ ನಿಲ್ದಾಣ, ಸಾರ್ವಜನಿಕ ಸ್ಥಳಗಳಲ್ಲಿ ಶುದ್ಧ ಕುಡಿಯುವ ನೀರನ್ನು ವಿತರಿಸುತ್ತಾ ಬರುತ್ತಿದ್ದೇವೆ. ಇಂದಿನಿಂದ ಬೇಸಿಗೆ ಮುಗಿಯುವವರೆಗೂ ಕಾರ್ಯನಿರ್ವಹಿಸುತ್ತೇವೆ ಎಂದರು. ಮಕ್ಬೂಲ್ ಅಹಮದ್, ಆರ್ಕೆ ಫಯಾಜ್, ತಾರಾಮೂರ್ತಿ, ರೇಖಾ ಕೃಷ್ಣಮೂರ್ತಿ ಸೇರಿದಂತೆ ಇನ್ನಿತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ಬಾಷಾ ಸಾಬ್, ಅಂಜುಮ್ ಅಲಿ ಖಾನ್, ವಸೀಂ ಖಾನ್, ಅಸದುಲ್ಲಾ, ಜೈನ್ ಶೇಖ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವ್ಯವಸ್ಥೆ ಮಾಡ್ತಾ ಇದ್ದೀರಾ, ತುಂಬಾ ಒಳ್ಳೇದಾಗ್ಲಿ. ಎಲ್ಲದಕ್ಕಿಂತ ಅತ್ಯಮೂಲ್ಯವಾಗಿದ್ದು ಈ ನೀರು. ಹಾಗಾಗಿ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. सफा बैतुल माल शाख सागर की जानिब से अल्हम्दुलिल्लाह बस स्टैंड में और उसके अलावा चरवाना पे और हमारी मस्जिद के पास तकरीबन सागर में 3 जगह पानी पिलाने का नज़म किया जा रहा है. उसमें अलग हमारा फ़िल्टर है, फ़िल्टर में कोल्ड किया जाता है, फ़िल्टर किया जाता है, उसके बाद यहाँ पर लाकर रखा जा रहा है. इस तरह से अल्हम्दुलिल्लाह तकरीबन 12 साल से पानी पिलाने का नज़म किया जा रहा है. पानी पिलाना बहुत बड़ा सवाब का काम है. आदमी की ज़िंदगी और मौत पानी के दरमियान में रहती है. खाना खा ले, अगर आदमी पानी ना पिए तो उसकी ज़िंदगी बच नहीं सकती. अल्लाह के नबी सल्लल्लाहु अलैहि वसल्लम ने भी फरमाया है, जो आदमी किसी भूखे को खाना खिलाता है, पानी पिलाता है, वो गोया कि मेरे पास हौज़े कौसर में आकर पानी पीता है. अल्लाह तबारक व तआला भी फरमाता है, जब मैं भूखा होता हूँ तो मुझे खाने खिलाओ, मैं प्यासा होता हूँ तो पानी पिलाओ. इसका मतलब यह है कि भूखे आदमी को जो मुझे खाना खिलाता है, अल्लाह कहता है जो मुझे खाना खिलाता है मैं उसे खाना खिलाऊँगा, जो मुझे पानी पिलाता है मैं उसे पानी पिलाऊँगा. इसका मतलब यह है कि भूखे को खाना खिलाना, प्यासे को पानी पिलाना. अब यहाँ पर बस स्टैंड में बहुत सारे लोग आते हैं, बहुत मजबूर लोग होते हैं. और इसके अलावा ऐसे खरीदे के लोग आते हैं जो 10 रुपये के पानी का बोतल खरीदने की भी उनके पास ताकत नहीं रहती. वो ऐसे ही पैसे चले जाएँ हमारे शहर से, हमें बर्दाश्त नहीं है. इसलिए हम सफा बैतुल माल की तरफ से अल्हम्दुलिल्लाह ये पानी का निज़ाम किया जा रहा है. और ठंडा पानी भी है, फ़िल्टर पानी भी हमें इंतज़ाम किया जा रहा है. ये 10 साल से हमारी खिदमत अल्हम्दुलिल्लाह सफा बैतुल माल से चल रही है. ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದೆ. ಸಾಗರದಲ್ಲಿ ಇವರು 3ರಿಂದ 4 ಕಡೆ ನೀರು ಕುಡಿಸ್ತಾ ಇದ್ದಾರೆ. ನೀರು ಕುಡಿಸೋದು ಭಾಳ ದೊಡ್ಡ ಪುಣ್ಯದ ಕೆಲಸ. ಎಲ್ಲ ಕೆಲಸಕ್ಕಿಂತ ನಮ್ಮ ಲೆಕ್ಕದಲ್ಲಿ ಶ್ರೇಷ್ಠವಾದ ಕೆಲಸ ಅಂತ ನೀರು ಕುಡಿಸೋದು. ಯಾರಿಗೆ ಬಾರಿಕೆ ಆಗಿರುತ್ತೆ ಅವ್ರಿಗೆ ನೀರು ಕೊಡೋಕ್ಕಾಗಿ ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ. ಈ ಸಫಾ ಬೈತುಲ್ ಮಾಲ್ ಅವರು ಪ್ರತಿ ವರ್ಷ ಹೆಚ್ಚು ಕಮ್ಮಿ 10 ವರ್ಷದಿಂದ ಕುಡಿಯೋ ನೀರನ್ನು ಎಲ್ಲ ಒಂದು 3-4 ಕಡೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಈಗಿನ ತಾಪಮಾನ ನೋಡಿದರೆ, ಬಿಸಿಲು ನೋಡಿದರೆ ಎಲ್ಲ ಕಡೆ TV ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಈಗ 11 ಗಂಟೆಯಿಂದ 3 ಗಂಟೆವರೆಗೆ ಯಾರು ಹಿರಿಯರು ಹೊರಗೆ ಬರಬಾರ್ದು ಅಂತ. ಆ ನಿಟ್ಟಿನಲ್ಲಿ ಇಂಥ ಒಳ್ಳೆಯ ಕೆಲಸವನ್ನು ಸಫಾ ಬೈತುಲ್ ಮಾಲ್ ಜನರಿಗೆ ನೀರು ಕೊಡಿಸೋದಂದರೆ ಭಾಳ ಒಳ್ಳೆಯ ಪವಿತ್ರವಾದ ಕೆಲಸ ಇದು. ಬೇಸಿಗೆ ಕಾಲ ಅಲ್ಲ, ಅದು ಎಲ್ಲರಿಗೂ ಅನ್ಸೋದು ಒಳ್ಳೆ ಕೆಲಸ ಅನ್ಸುತ್ತೆ. ಕಳೆದ 12 ವರ್ಷದಿಂದ ಇವರು ನೀರು ಬಿಡುವಂತ ಓಲ್ಡ್ ಇದೆ ನೀರು. ಬಿಸಿಲು ಕಾಲದಲ್ಲಿ ಪಾಪ ನೀರಿಲ್ಲದೆ ಜನರು 15 ರೂಪಾಯಿ 20 ರೂಪಾಯಿ ಕೊಟ್ಟು ಪಾಪ ತಗೊಳ್ಳೋದು ಕೆಲವರು ಬಡವರಿಗೆ ಆಗೋದಿಲ್ಲ. ಆದರೆ ಇದೊಂದು ಒಳ್ಳೆ ಕಾರ್ಯಕ್ರಮ, ಇವ್ರಿಗೆ ಒಳ್ಳೇದಾಗ್ಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮ ಮಾಡೋಕ್ಕೆ ಇವ್ರಿಗೆ ಅವಕಾಶ ಸಿಗ್ಲಿ, ಬೆಳೀಲಿ ಅಂತ ಹಾರೈಸ್ತೀವಿ. ಬಹಳ ಒಳ್ಳೆ ತೀರ್ಮಾನ ಮಾಡಿ ಒಂದು ಒಳ್ಳೆ ಕೆಲಸ 12 ವರ್ಷದಿಂದ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನದಾಗಿ ಅವರಿಗೆ ಸಾರ್ವಜನಿಕವಾಗೂ ಸಹಕಾರ ಸಿಗ್ಲಿ. ಜೊತೆ ತುಂಬಾ ಒಳ್ಳೆ ಕೆಲಸ, ಯಾಕಂದ್ರೆ ಈಗ 3-4 ದಿವಸದಿಂದ ಅಂತೂ ತಾಪಮಾನ ಇದೆ. ಹೊರಗಡೆಯಿಂದ ತುಂಬಾ ಜನ ಬರ್ತಾ ಇರ್ತಾರೆ. ಕೆಲವರಿಗೆ ನೀರು ತಗೊಳ್ಳೋಕ್ಕೂ ಶಕ್ತಿ ಇರಲ್ಲ. ಅದರಲ್ಲಿ ಮಿನರಲ್ ವಾಟರ್ ಕೊಡ್ತಾ ಇರೋದು ಬಹಳ ಸಂತೋಷ. ಈ ಸಂಸ್ಥೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಸಹಕಾರನ ಬೇರೆಯವರು ಕೊಡಲಿ, ಮತ್ತೆ ಇವರು ಹೆಚ್ಚಿನ ರೀತಿಯಲ್ಲಿ ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ಸೇವೆಗಳನ್ನು ಸಲ್ಲಿಸುವಂತ ಆಗಲಿ ಅಂತೇಳಿ ಇವ್ರ ಪರವಾಗಿ ಎಲ್ಲ ಸಾರ್ವಜನಿಕರು ಸದುಪಯೋಗವನ್ನು ಇದನ್ನು ಪಡಿಸ್ಕೊಳ್ಳಿ ಅಂತೇಳಿ ಬೇಡ್ಕೊಳ್ತಾರೆ.